ಯಪ್ಪ ದೇವ್ರೆ, ಈ ಪೊದ್ದಿಗೆ ಪತ್ರನ ಕೊಟ್ಬಿಡ್ಬೇಕು. ಈ ಪೊದ್ದಿಗೆ ಏನಾದ್ರೂ ಆ ಮನೆಯಾಗ ದೆಯ್ಯ ಐತೆ, ಆ ದೆಯ್ಯನೇನಿಯ ಹಿಂಗೆ ಕಾಟ ಕೊಡ್ತು ಅಂತ ಹೇಳ್ಬಿಟ್ಲಾ. ಹೇಳ್ಬಿಟ್ರೆ ಆಮೇಲೆ ಪೊದ್ದಿ ನಂಗೇನು ಪತ್ರ ಬೇಡ ಹಂಗೆ ಹಿಂಗೆ ಅಂತ ಹೊರದ್ಬಿಟ್ಟು ಬಿಸಾಕ್ಬಿಟ್ರೆ ಏನು ಮಾಡಲಿ. ಆಮೇಲೆ ದೆಯ್ಯ ಮತ್ತೆ ನನಗೆ ಕಾಟ ಕೊಡ್ತದೆ. ಯಾವ ದೆಯ್ಯನಪ್ಪ ಅದು ಹಿಂಗೆ ಕಾಟ ಕೊಡ್ತದಲ್ಲ. ಥು, ಈಗೇನು ಹೇಳೋದು ಬೇಡ. ಪೊದ್ದಿಗೆ ನಿಧಾನಕ್ಕೆ ತಗೊಂಡೋಗ್ಬಿಟ್ಟು ಸುಮ್ಮನೆ ಕೊಟ್ಬಿಟ್ಟು ತಗೊಂತ ಒಂದು ಚುಡ್ಡು ಹೊಡೆದ್ಬಿಡ್ತೀನಿ. ಅವಾಗ ಎಲ್ಲ ಸುರೋಯ್ತದೆ. ಏನೋ ಮಾಡ್ತಾ ಇದ್ದಂಗೆ ಅವಳೆ ಪೊದ್ದಿ. ಪೊದ್ದಿ ಪೊದ್ದಿ ಓ ಈ ಅಮ್ಮೆ ನಿಂಗೆ ಬಂದ್ಬಿಟ್ಲು. ದೆಯ್ಯ ಸರಿಯಾಗಿ ಮಾಡೈತೆ ಅನ್ನಿಸ್ತದೆ. ಆಸ್ತಿ ಗಿಸ್ತಿ ಪತ್ರ ಕೊಡಕ್ಕೆ ಬಂದ್ಲ ಏನು ಇರ್ಬೋದೇನೋ, ನೋಡೋಣಿರು. ಹೇಳಕ್ಕ ಬಾ ಬಾ ಬಾಕ. ಅಪ್ರೂಪಕ್ಕೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ, ಈಚೆ ಕಡೆ ನಿಂತ್ಕೊಂಡು ಮಾತಾಡ್ತಿದ್ಯಾ, ಏನು ವಿಷಯ? ಬಾ ಒಳಗಡೆ. ಸುಮ್ಕೆ ಬಂದಿದ್ದೆ. ನಡಿ ನಡಿ ಕುಂತ್ಕೊಳಕ. ಕಾಫಿ ಗಿಪಿ ಏನಾರ ತಗೊಬಿಟ್ಟು ಬರ್ಲಾ? ಅಯ್ಯೋ ಬ್ಯಾಡ ಕಣ್ಪದ್ದು, ಬ್ಯಾಡ ಬೇಡ ಬೇಡ ಸುಮ್ಕೆಣಿಯ ಬಂದೆ. ಅಯ್ಯೋ ನನಗೂನುವೆ ನಿನ್ನ ವಾರ್ಗಿತ್ತಿ ಹಂಗೆ ನಿಮ್ಮ ಅತ್ತೆನೆಲ್ಲ ನೋಡ್ತಾ ಇದ್ರೆ ಕೊಳ್ಳೆ ಎಲ್ಲನೂ ಚುರುಕ್ ಚುರುಕ್ ಅಂತ ನನಗಂತೂ ಪಾಪ ಆ ಪಹಾಟಿ ದುಡ್ಡು ಹಾಕ್ಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮನೆ ಕೊಟ್ಬಿಟ್ಟವ್ರೆ. ಇವಾಗ ನಾನು ಬಂದ್ಬಿಟ್ಟು ಮನೆಯ ನಂದು ಅಂತ ಹೇಳ್ಬಿಟ್ಟು ಒಳಗಡೆ ಕುಂತ್ಕೊಬಿಟ್ರೆ ಏನು ಸಂದಾಕಿರ್ತದೆ ಹೇಳು. ಅದಕ್ಕೆ ನಾನು ಯಾಕೆ ಸುಮ್ಮನೆ ಪಾಪ ಅವರು ಕಷ್ಟಪಟ್ಟು ಕೊಟ್ಟವ್ರೆ, ಗುಡಿಸ್ಲುನಾಗ ಅವ್ರು ಇವಾಗ ಮನೆ ಕೊಟ್ಬಿಟ್ಟು ಏನು ಸಂದಾಕಿರ್ತದೆ ಹೇಳ್ಬೋದು ಅಲ್ವೇ. ಅದಕ್ಕೆ ನಾನು ಹೊತ್ತಾಗೆ ಹೊಲ ಎಲ್ಲ ನಾನೇ ಮಡಿಕೊಬಿಟ್ಟು ಮನೆ ಜಾಗ ಮಾತ್ರ ನೆನೆಯ ಕೊಟ್ಬಿಡನಿ, ಇನ್ನು ಯಾಕೆ ಸುಮ್ಮನೆ ನೆನೆಯ ಅವರು ಕಷ್ಟ ಅಂತ ಹೇಳ್ಬಿಟ್ಟು ನಾನು ಬಂದೆ ಅಷ್ಟೇ. ಓ ಅಂದ್ರೆ ಮನೆನ ನಮ್ಮ ಬಾವವರು ಕೊಡ್ತಾ ಇದ್ದೀರಾ ಅನ್ನಿ? ಅಯ್ಯೋ ನಾನೇ ನನ್ನ ಗಂಡ ಬ್ಯಾಡ ಬ್ಯಾಡ ಬರ್ಕೊಡೋದು ಅಂತ ಹೇಳ್ದ. ನಾ ಸುಮ್ಕಿರು ಪಾಪ ಅವ್ರು ನೋಡಿದ್ರೆ ಪಾಪ ಅನ್ನಿಸ್ತದೆ. ಅಯ್ಯೋ ನಮ್ಗೇನಂತ ಮನೆ ಕಟ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನೇನಿ ಅವನು ಬೊಯ್ದು ತಗ ಮಾಡಿಸ್ಕೊಂಬಿಟ್ಟು ಬಂದಿದ್ದೀನಿ. ಹೊಲ ಎಲ್ಲನೂ ನನ್ನ ಹೆಸ್ರಿನಾಗೆ ಐತೆ. ಮನೆ ಜಾಗ ಮಾತ್ರ ನಿಮ್ಮ ಬಾವನ ಹೆಸ್ರಿಗೆ ನೀ ಮಾಡಿವ್ನಿ. ಪತ್ರುವ ತಗೊಂಡ್ಬಿಟ್ಟು ಅವಳಿಗೆ ಕೊಡೋಣ ಅಂತ ಅನ್ಕೊಂಡೆ. ಯಾಕೋ ನಿನಗೆ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೇನಿಯ ತಂದ್ಬಿಟ್ಟು ನಿನಗೆ ಕೊಟ್ಟೆ. ಓ ಅಕ್ಕ, ನಿಮ್ಮನ್ನ ನಾವೇನೋ ಅನ್ಕೊಬಿಟ್ಟಿದ್ವಿ ಕಣಕ್ಕ. ಅಯ್ಯೋ ದೇವ್ರೆ ಯಮ್ಮಯ್ಯ ಅಂತ ಕೊಟ್ಕಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈಕೊಂಡು ಒಳ್ಳೆ ಜನ ಎಲ್ಲ ಬೈಕೊಂತ ಇದ್ರು. ಕೊನೆಗೂ ನೀನು ಅಡ್ವಾನ್ಸ್ ಮಾಡ್ಬಿಟ್ಟು ಅತ್ಲಂಗೆ ಮನೆ ಬೇಡ ಅಂತ ಹೇಳ್ಬಿಟ್ಟು ಕೊಡ್ತಾ ಇದೆಯಲ್ಲಕ್ಕ. ನಿನ್ನಂತವ್ರನ್ನ ಹುಡಿಕೊಂಡ್ರೆ ಸಿಗಕ್ಕಿಲ್ಲ ಬಿಡಕ್ಕ. ಬ್ಯಾರಾಗಿದ್ರೆ ದೇವ್ರನ್ನೇ ಕೊಡ್ತಾ ಇರ್ಲಿಲ್ವೋ, ನೀನಂತೂ ಕೊಡ್ತಾ ಇದೆಯಾ ನೋಡು. ಅಯ್ಯೋ ನನಗೆ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ಆಟ ಆಡ್ಸನಿ ಅಂತ ಹೇಳ್ಬಿಟ್ಟು ನಾನೇ ಸುಮ್ಕೇನಿಯ ಮನೆ ನಂದು ಅಂತ ಹೇಳ್ಬಿಟ್ಟು ಸುಮ್ಕೇನಿಯ ಆಟ ಆಡಿಸ್ದೆ ಅಷ್ಟೇ. ಮನಸ್ಪೂರ್ವಕವಾಗಿ ಏನು ಮಾಡಲಿಲ್ಲಪ್ಪ ನಾನು. ದೇವ್ರಣೆಗೂ ಮನಸ್ಪೂರ್ವಕವಾಗಿ ಏನು ಮಾಡಲಿಲ್ಲ ನಾನು. ಸುಮ್ಮನೆ ಆಟ ಆಡ್ಸೋಣ ಮಮ್ತಿನ ಎಲ್ಲರನ್ನೂ ಅಂತ ಅನ್ಕೊಂಡು ಆಟ ಆಡಿಸ್ದೆ ಅಷ್ಟೇ. ನೀನಿಯ ಈಗ ಆಟ ಆಡ್ಸಿದ್ದೆಲ್ಲ ಆಯ್ತಲ್ಲ, ಅದಕ್ಕೆ ಸುಮ್ಕೇನಿಯ ತಂದ್ಬಿಟ್ಟು ಆಸ್ತಿ ಪತ್ರವ ಕೊಡ್ತಾ ಇರೋದು. ಮಳ್ಳಿ ಏನು ಡವ್ ಮಾಡ್ತಾಳೆ ನೋಡ್ರಿ. ದೆಯ್ಯ ಸರಿಯಾಗಿ ಕಾಟ ಕೊಟ್ಬಿಟ್ಟು ಎಲ್ಲನೂ ಓಡ್ಸೈತಿ ಅನ್ನಿಸ್ತದೆ. ಇವಳು ನೋಡಿದ್ರೆ ಇಲ್ಲಿ ಬಿಲ್ಡಪ್ ತಗೊಂತಾವಳೆ. ಅಕೋ ದೇವ್ರಣೆ ಭಾಳ ಒಳ್ಳೆ ಮನ್ಸು ಕಣಕ ನಿಂದಂತೂ. ದೇವ್ರಣೆ ಭಾಳ ಅಂದರೆ ಭಾಳ ಒಳ್ಳೆ ಒಂದು ಮನ್ಸು ಬಿಡಕ. ನಿನ್ನಂತ ಒಳ್ಳೆಯವ್ರಿಗೆ ದೇವ್ರು ಎಲ್ಲೋ ಅಂತ ಒಳ್ಳೇದು ಮಾಡ್ತಾನೆ ಕಣಕ, ಎಲ್ಲೋ ಅಂತ ಒಳ್ಳೇದು ಮಾಡ್ತಾನೆ. ಅಯ್ಯೋ ನಾವೆಲ್ಲ ಬೈಕೊಂಡು ಕುಂತಿದ್ವಿ ನೋಡು, ಇವಾಗ ಅಕ್ಕಯ್ಯ ನೋಡು ಅಂತ ಹೇಳ್ಬಿಟ್ಟು. ಇವಾಗ ಊರಾಗೇನೆ ಹೇಳ್ಬಿಡ್ತೀವಿ ಕಣಕ, ನೀನೇ ಗ್ರೇಟು ಅಂತ ಹೇಳ್ಬಿಟ್ಟು. ಅಯ್ಯೋ ಪರವಾಗಿಲ್ಲ ಬಿಡು. ನನಗದೆಲ್ಲ ಹೆಸರು ತಗೊಳಕ್ಕೆಲ್ಲ ನನಗೇನು ಇಷ್ಟ ಇಲ್ಲ. ಲೇ ಬೊಡ್ಡಿ ಬಂಗಾರಿ, ದೆಯ್ಯ ಇಲ್ಗ ಬಂದ್ಬಿಡ್ತದೆ ದೆಯ್ಯ. ಯಾಕ ಏನ ಮಾತಾಡ್ತಾ ಇದೀಯಾ? ಏಯ್ ಜಾಸ್ತಿ ಮಾತಾಡಿ ದೆಯ್ಯ ಅಂತ ಕೂಗಕ್ ಹೋಗ್ಬೇಡ. ಏನೋ ಶಾನೆ ಬಿಲ್ಡಪ್ ತಗೊಂತಿದ್ಯಾ. ಎಲ್ಲರೂ ಅವ್ರೆ ಊರಾಗೆಲ್ಲ ನಿನ್ ಮಾನ ಮರೋದಿ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಪಾಪ ಒಂಚೂರು ನಿಜ ಹೇಳು. ಯಾಕೆ ಈ ಪಟ್ಟಿ ಸುಳ್ಳು ಹೇಳ್ತಿದ್ಯಾ? ನಿಜ ಹೇಳ್ತೀಯಾ ಇಲ್ಲ ರುಬ್ಬೇಕಾ? ಅವ ಹೇಳ್ತೀನಿ. ಏನಕ್ಕ ಹೇಳ್ತೀಯಾ? ನೀನು ಹೇಳಿರೋದೆಲ್ಲ ಸಾಕು ಬಿಡಕ್ಕ. ನಾನಂತೂ ನಮ್ಮ ಊರಿಗೆಲ್ಲ ಹೇಳ್ಕೊಂಬಂದ್ಬಿಡ್ತೀನಿ. ಬೊಡ್ಡಿ ಬಂಗಾರಕ್ಕ ಭಾಳ ಒಳ್ಳೆಯವಳು, ಭಾಳ ಅಂದರೆ ಭಾಳ ಒಳ್ಳೆಯವಳು ಅಂಥವ್ರನ್ನ ನಾವು ಕೆಟ್ಟದಾಗೆಲ್ಲ ಮಾತಾಡ್ಕೊಂಬಿಟ್ಟಿದ್ವಿ. ಈಗ ನೋಡು ಮನೆಯೆಲ್ಲನೂ ಮಮ್ತಿ ಗಂಡುಗೆ ಬರ್ಕೊಳ್ತಾವ್ರೆ ಅಂತ ಹೇಳ್ಬಿಟ್ಟು ನಾನಂತೂ ಊರು ತುಂಬ ಹೇಳ್ಕೊಂಬಂದ್ಬಿಡ್ತೀನಿ ಕಣಕ್ಕ ನಿನ್ನ ಬಗ್ಗೆ ಅಂತೂ. ನೀನು ಒಳ್ಳೆತನದ ಬಗ್ಗೆ ನೆನೆಯ ಅದು ನಾನಾಗಿ ನೀನು ಏನು ಬರ್ಕೊಡ್ತಾ ಇಲ್ಲ. ನಾನು ಮನೆನ ಬರ್ಕೊಡ್ಬಾರ್ದು ಅಂತಲೇ ನೀ ಅನ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ಆದರೆ ಅದು ಯಾವುದೋ ದೆಯ್ಯ ಬಂದ್ಬಿಟ್ಟು ಪೂರ್ತಿ ಕಾಟ ಕೊಟ್ಬಿಡ್ತು. 2 ದಿನ ಮನೆಗೆಲ್ಲನೂ ಬೋಲ್ಕ ಆಟ ಕೊಟ್ಬಿಡ್ತು. ನನಗಂತೂ ಮನೆ ಖಾಲಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂತಂದರೆ ನಿನ್ನ ಗಂಡು ನಿಮ್ಮ ಮನೆಯವ್ರಿಗೆಲ್ಲ ರಕ್ತ ಕುಡಿದ್ಬಿಡ್ತೀನಿ. ಹಂಗೆ ಹಿಂಗೆ ಈ ಮನೆ ನಂಗೆ ಭಾಳ ಇಷ್ಟ ಆಗೈತೆ. ಹಂಗೇನೆಯ ಬಾಬಾ ಇನ್ನೂ ಏನೇನೋ ಹೇಳ್ತು. ನಾನು ರಾತ್ರಿನೂ ಕಣ್ ಕಾಣ್ತಾ ಇರಲಿಲ್ಲ, ದೆಯ್ಯ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಆಮೇಕಿಂದ ಎಲ್ಲ ಕಾಣಿಸಿದ್ಮೇಲೆ ಗೊತ್ತಾಯಿತು ದೆಯ್ಯ ನಮ್ಮನ್ನು ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅದು ಯಾವ ಆತ್ಮನೋ ಯಾವ ದೆಯ್ಯನೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ನಾನು ಸುಮ್ಕೆ ಯಾಕೆ ಅಂತ ಹೇಳ್ಬಿಟ್ಟು ಪತ್ರ ತಗೊಂಬಂದೆ. ಆ ದೆಯ್ಯ ಹೇಳ್ತು ಪೊದ್ದು ಕೈಗೆ ಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ತಂದ್ಬಿಟ್ಟು ಪೊದ್ದು ಕೈಗೆ ಕೊಡ್ತಾ ಇದ್ದೀನಿ. ನಾನು ಎಲ್ಲ ನಿಜನೂ ಹೇಳ್ತಾ ಇದ್ದೀನಿ. ದೆಯ್ಯದ ಕಟ್ಟ ತಡ್ಕೊಳಕ್ಕಾಗ್ದಿದ್ದಂಗೆ ಮನೆ ಬರ್ಕೊಟ್ಟಿದ್ದು, ಇಲ್ಲಾಂದರೆ ಬರ್ಕೊಡ್ತಿರ್ಲಿಲ್ಲ. ಅಯ್ಯೋ ನೀನು ಮಾಕ ಮುಚ್ಚ, ದೆಯ್ಯದ ಕಟ್ಟಕ್ಕೆ ಬರ್ಕೊಡ್ತಿದ್ಯಾ? ದೆಯ್ಯ ಬೇರೆ ಐತಾ ಮನೆಯಾಗೆ? ಅಯ್ಯೋ ಮನೆಯಾಳಿ
ನಾನು ಎಲ್ಲೋ ನಿಂಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತಲ್ಲ ಒಳ್ಳೆಳಾಗೋಗ್ಬಿಟ್ಟಿದ್ಯಲ್ಲ ಅಂತ ಹೇಳ್ಬಿಟ್ಟು ಭಾಳ ಖುಷಿಪಟ್ಟೆ. ಈಗ ನೋಡಿದ್ರೆ ಇಂಥ ಕಂತ್ರಿ ಕೆಲಸ ಮಾಡಿದ್ಯಾ? ಯಾರು ಸತ್ರು ನಿನ್ಗೇನು ಹೇಳು ಅಲ್ವೇ? ಯಾರನ್ನ ಸಾಯ್ಲಿ ನಿನ್ಗೇನಾಗಬೇಕು? ಬರ್ಕೊಟ್ಬಿಡು ಎಲ್ಲನೂ. ಪದಿ ಇವಳ ಹತ್ರ ಹುಷಾರಾಗಿರು. ಅದು ಯಾವ ದೆಯ್ಯನೋ ಏನು ಕತೆಯೋ ಯಪ್ಪ ಯಪ್ಪ ಯಪ್ಪ. ಅದಕ್ಕೆ ಅನ್ಕಂಡೆ ಇಂಥವಳು ತಂದ್ಬಿಟ್ಟು ಅದು ಹೆಂಗೆ ಆಸ್ತಿ ಪತ್ರ ವಾಪಸ್ ಕೊಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಏನೋ ಇರಬೇಕು ಅನ್ಕಂಡೆ, ಯಾವುದೋ ದೆಯ್ಯದ ಕಟ್ಟ ಅಂತ ಗೊತ್ತಾಗ್ಲಿಲ್ಲ. ಸರಿಯಾಗೆ ಮಾಡೈತೇಳು ಆ ದೆಯ್ಯ ನಿನ್ಗಂತೂ. ಪದಿ ನೀನೇ ಕಿಸ್ಕಂತೀಯ, ಸುಮ್ಮನಿರು. ಆ ದೆಯ್ಯ ಅವಳನ್ನೇ ಸಾಯ್ಬಡಿಲಿ, ಆಮೇಲೆ ನಿನ್ಗೇನು ಆದ್ಗಿದ್ರೆ. ಅಯ್ಯೋ ಅದೇನು ಮಾಡಕ್ಕಿಲ್ಲ, ಸುಮ್ಕಿರಕ, ನಿಂಗೇನು ಗೊತ್ತಾಗಕ್ಕಿಲ್ಲ. ಲೇ ಬಂಗಾರಿ, ಕೊಟ್ಬಿಟ್ಟು ಸುಮ್ಮನೆ ಹೋಗು. ಶಾನೆ ಓವರ್ ಆ್ಯಕ್ಟಿಂಗ್ ಮಾಡಿ ಜನಗಳಿತಾಗ ಒಳ್ಳೆಳಾಗಕ್ಕೆ ಹೋಗ್ಬೇಡ. ನೀನು ಎಂತಳು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತು. ಬಾಯಿ ಮುಚ್ಕೊಂಡು ಪೇಪರ್ನ ಪೊದ್ದು ಕೈಲಿ ಕೊಟ್ಬಿಟ್ಟು ರೈಟ್ ಹೇಳು. ಪದ್ದಿ ತಗ ಪತ್ರವ, ಅರ್ಜೆಂಟಾಗಿ ಮನೆ ಕೆಲಸ ಇದ್ದು ನಾನು ಹೋಗ್ಬೇಕು. ಅಲ್ಲ ಕಣಕ್ಕ, ಕಾಪಿಗೆ ಪೀಕ್ತಾ ಇದೆ, ಕುಡ್ಕೊಂಡು ಹೋಗಿವಂತೆ. ಕಾಪಿ ಕುಡ್ಕೊಂಡು ಕುಂತ್ಕೊಳ್ಳೋಣ ಅಂತ ಸ್ಥಿತಿ ಆಯ್ತದೆ. ಕಾಪಿಗೆ ಪಿ ಎಲ್ಲ ಇವಾಗ ಬೇಡ. ಕಾಪಿ ಎಲ್ಲ ನಮ್ಮ ಮನೆಗೆ ಕಾಯಿಸ್ಕೊಂಡು ಕುಡ್ಕೊಂಡು ಬಂದಿದ್ದೀನಿ. ಪತ್ರ ತಗ. ಅಲ್ಲ ಕಣಕ್ಕ, ನಮ್ಮ ಬಾವಂಗೆ ನೀ ಕೊಟ್ಬಿಡಕ್ಕಾಯ್ತಿರಲ್ವಾ ಪತ್ರವ? ತಂದ್ಬಿಟ್ಟು ನನಗೆ ಕೊಡ್ತಾ ಇದೆಯಲ್ಲ ಪತ್ರವ ನೀನು. ಅಯ್ಯೋ ಮಾರೈತಿ, ಅದೇ ಹೇಳಿದ್ ನಿನಗೆ ನೀಯ ಕೊಡು ಅಂತ ಹೇಳ್ಬಿಟ್ಟು ನಿನ್ ಕೈ ಮುಗಿತೀನಿ, ಕಾಲಕ್ಕೆ ಬೇಕಾದ್ರೂ ಬಿದ್ಬಿಡ್ತೀನಿ. ತಗ ಪತ್ರವ ತಗ, ಸುಮ್ಕೇನೆ ನೀಯ. ಯಾವ್ದೇ ಏನೋ ಏನು ಕತೆನೆ ಸವಾಸನೆ ಬೇಡ. ಎಲ್ಗೋದ್ರೆ ಅಲ್ಲಿಗೆ ನೀ ಗೊತ್ತಾಯ್ತಲ್ಲ, ಪೊದ್ದಿ ಮನೆಗೂ ಓಡಾಡ್ತೈತಲ್ಲ ಈ ದೆಯ್ಯ. ಹಬ್ಬೋ ಏನು ಪೊದ್ದಿದು ದೆಯ್ಯ ಪಯ್ಯ ಅಂತ ಹೇಳ್ಬಿಟ್ಟು ಮಾತಾಡ್ತಾವಳೆ. ಏನೇ ಆಗಲಿ ಹುಷಾರಾಗಿರೋದು ಕಲ್ತ್ಕ. ಬುಡಕ, ನನಗೆ ಏನು ತೊಂದರೆ ಇಲ್ಲ. ಪೊದು ಅಂತೂ ಇಂತನುವೆ ನಿನ್ ದೆಯ್ಯ ಸರಿಯಾಗಿ ಮಾಡ್ತು ಬಿಡು. ಅಂತೂ ಇಂತನುವೆ ಆಸ್ತಿ ಪತ್ರ ಸಿಕ್ತಲ್ಲ, ಇನ್ನೇನು ತೊಂದರೆ ಬಿಡು. ಇನ್ನು ನೀವು ಅವರು ಎಲ್ಲ ಆರಾಮಾಗಿರ್ಲಿ. ಹೆಂಗವಳು ಬಸ್ರಿನಂತೆ, ಬಸ್ರಿ ಬೇರೆ ನಿಮ್ಮ ಬಾವನ ಹೆಸರಿನಾಗಲ್ವ ಇದು ಆಸ್ತಿ ಇರೋದು. ನಿಮ್ಮ ಬಾವನ್ ಕರೆದ್ಬಿಟ್ಟು ಆ ಮನೇನ ನೀವೇ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಡು ಸುಮ್ಮನೆ. ನೀ ಮಮತಿ ಹೆಸರಿನಾಗಿಲ್ಲ ತಾನೇ? ಮಮತಿ ಹೆಸರಿನಾಗೆ ಅಂಥದ್ದು ಇಲ್ಲ, ಎಲ್ಲ ನಮ್ಮ ಬಾವನ ಹೆಸರಿನಾಗೇನೆ ಐತೆ. ಬಾವ ಬರ್ತದಲ್ಲ ವ್ಯಾಪಾರ ಮುಗಿಸ್ಕೊಂಡು ಅವಾಗ ಕೊಟ್ಬಿಡೋಣ ಇರು, ಇನ್ನೊಂದು 2 ದಿನದಾಗ ಬರ್ತದೆ. ನಿಮ್ಮ ಬಾವ ಅದು ಯಾಕೆ ಯಾವಾಗ ವ್ಯಾಪಾರ ಗೀಪಾರ ಅಂತ ಹೇಳ್ಬಿಟ್ಟು ಹಂಗೆ ಹೊಂಟೋಯ್ತದಲ್ಲ? ಏನು ರೈತ ವಿಷಯ ಅಲ್ಲ, ಊರ್ ಜನ ಎಲ್ಲ ಮಾತಾಡ್ಕೊಂತ ಇದ್ರು. ನೀನು ಒಳ್ಳೆ ಊರ್ ಜನ ಥರ ನೀನು ಮಾತಾಡ್ತೀಯಲ್ಲೇ. ನಮ್ಮ ಬಾವ ಎಂತ ಒಳ್ಳೆಯರು ಅಂತ ಹೇಳ್ಬಿಟ್ಟು ನಿನಗೆ ಗೊತ್ತಿಲ್ವಾ? ನಮ್ಮ ಬಾವನು ಒಂದೇ, ದೇವರು ಒಂದೇ. ಸುಮ್ಕಿರು. ಅಯ್ಯಯ್ಯ, ಇದು ಒಳ್ಳೆ ಸುರೈತ್ ನಿಂದು. ಸರಿ ಬಿಡು. ಈಗ ನೋಡಿ ಹೊಲ್ಟಕ್ಕೋಗ್ಬಿಟ್ಟು ಬರೋಣ. ಆ ದೆಯ್ಯ ಸಿಕ್ಕಿದ್ರೆ ಹಂಗೆ ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ಡಾರ್ಲಿಂಗ್ ಪದ್ದು ಡಾರ್ಲಿಂಗ್, ನಾನಿಲ್ಲೇ ಇದ್ದೀನಿ. ಓಹೋ, ನೀನಿಲ್ಲ ಇದೆಯಾ? ಥ್ಯಾಂಕ್ಸ್ ದೆಯ್ಯ, ಥ್ಯಾಂಕ್ ಯು ಸೋ ಮಚ್. ಬಿಡು, ಪರವಾಗಿಲ್ಲ. ಇನ್ನೊಂದು ಇಂಥ ಎಡವಟ್ ಕೆಲಸ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ. ನಾನು ಶಾನೆ ಎಲ್ಲರನ್ನೂ ಎದುರಿಸೋಕ್ಕಾಗಕ್ಕಿಲ್ಲ. ಇಲ್ಲ ಇನ್ನೊಂದು ಇಂಥವೆಲ್ಲ ಇಟ್ಕೊಳಕ್ಕಿಲ್ಲ ಬಿಡು. ಸರಿನೇ, ನಾನು ಅಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅದೇನೋ ಅದೆಲ್ಗೋ ಹೋಯ್ತೀನಿ ಅಂತ ಹೊಂಟಿದ್ರಲ್ಲಮ್ಮ, ಇಬ್ರು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರ್ರಿ. ಹ್ಞೂ, ಇನ್ನೂ 1 ಗಂಟೆ ಐತಿ ಹೇಳಿ ಬಸ್ಗೆ. ರೆಡಿ ಆಗ್ಬಿಟ್ಟು ಪಟ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ. ನೀವು ಹುಷಾರಾಗಿ ನೋಡ್ಕೊಳ್ಳಿ. ಹೊಲಪಲ್ಲ ಎಲ್ಲನೂ ಎಲ್ಲನೂ ಮ್ಯಾಕೆ ಬಿಟ್ಬಿಟ್ಟವ್ರಂತೆ, ಮ್ಯಾಕೆ ಎಲ್ಲ ಮೇಯಿಸ್ತಾವ್ರಂತೆ. ಇಲ್ಲ, ನಾನು ನೋಡ್ಕೊಂತೀನಿ ಹೇಳು. ಹಂಗೆ ನಾನು ನಾಳೆಗೆ ಊರಿಗೆ ಹೋಗ್ಬೇಕು. ಊರಿಗೆ ಹೋಗ್ಬಿಟ್ಟು ಹಂಗೆ ಹಿಂದೆ ಬಂದ್ಬಿಡ್ತೀನಿ. 1 ದಿನ ಇದ್ಬಿಟ್ಟು, ಸರಿನಾ? ಸರಿ ರೀ, ಹುಷಾರು. ನೀವಂತೂ ಹೋದ್ರೆ ಹಿಂದೆ ಬಂದ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ. ಬೋರ್ದ ಅಂತಾನೆ ಇನ್ನೆಲ್ಲೋಗ್ಲೆ, ಬೋರ್ದ ಇನ್ನೆಲ್ಲೋಗ್ಲಿ, ಬತ್ತೀನಿ ತಗ. ಸರಿ, ನಾನು ಹೊಲ್ಟಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮಧ್ಯಾಹ್ನಕ್ಕೆ ಮುದ್ದೆಗಿದ್ದೆ ಮಾಡ್ಬಿಟ್ಟು ಇಕ್ಬಿಟ್ಟು ಹೋಗೋದು ಎಲ್ಗೋ ಹೋಯ್ತಿಯಲ್ಲ. ಸರಿ ರೀ, ಮಾಡ್ಬಿಟ್ಟು ಇಕ್ಬಿಟ್ಟು ಹೋಯ್ತೀನಿ ಹೇಳಿ. ಇನ್ನೂ 1 ಗಂಟೆ ಐತಲ್ಲ ಬಸ್ಗೆ. ನಾನು ಸೀರೆ ಪರೆ ಉಟ್ಕೊಂಬಿಟ್ಟು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ಇರು. ಲೇ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಗಂಡ ಯಾಕೆ ಒಂದು ದಿನಕ್ಕೂ ಕರ್ಕೊಂಡು ಹೋಗಿಲ್ವಲ್ಲ ಮನೆಗೆ? ನೀನು ಕೇಳ್ಬೇಕು ತಾನೆ, ಕರ್ಕೊಂಡೋಗು ನನ್ನ ಮನೆಗೆ ಅಂತ ಹೇಳ್ಬಿಟ್ಟು. ಕೇಳ್ದಂಗೆ ಇದೆಯೇನೆ, ನಿಮ್ಮ ಮನೆಗೆ ಇರಿಸ್ಕೊಂಡು ನಿಮ್ಮ ಮನೆ ಜಮೀನೇ ನೋಡ್ಕೊಂಡು ಮಾಡ್ಕೊಂಡು ಎಲ್ಲ ಹಿಂಗೆ ಅವರಲ್ಲ. ನೀನು ಇದು ಯಾಕೆ ಸುಮ್ಮನೆ ಇದೆಯೋ ನಾಕಣೆ ಕಣಮ್ಮ. ನೀನು ಕೇಳ್ಬೇಕಂಗೆ ಏನು ಎತ್ತ ಯಾಕೆ ಕರ್ಕೊಂಡೋಯ್ತಿಲ್ಲ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ನನಗೇನೋ ಡೌಟ್ ಆಗೈತೆ ಕಣಮ್ಮ. ಏನೋ ಇರಬೇಕು ಅನ್ನಿಸ್ತದೆ ಊರ ಕಡೆ. ಅಂದರೆ ಹಿಂಗೆ ಅಂತೀನಿ ಅಂತ ಅನ್ಕೋಬೇಡ. ಅಲ್ಲ, ಏನೋ ಬ್ಯಾರೆ ಗೀರೆ ಮದುವೆಗಿದ್ವಿ. ಇದೇನಕ್ಕ ಹಿಂಗೆ ಹೇಳ್ತೀಯಾ? ನನ್ನ ಗಂಡ ಅಂತನಲ್ಲ, ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ. ಭಾಳ ಒಳ್ಳೆಯವನು ಕಣಕ್ಕ, ಭಾಳ ಒಳ್ಳೆಯವನು. ಅವ್ರ ಅಪ್ಪ ಅಮ್ಮಂಗೆ ಎಲ್ಲನೂ ಒಪ್ಪಿಸ್ಬಿಟ್ಟು ಕರ್ಕೊಂಡೋಯ್ತೀನಿ ಅಂತ ಹೇಳೋನೆ. ಅವ್ರ ಅಮ್ಮ ಅವ್ರ ತಮ್ಮ ಬೇರೆ ಅವರಂತೆ, ತಮ್ಮನ ಹೆಂಡತಿ ಅವಳಂತೆ. ಅದಕ್ಕೆ ಇವಂದೇನೋ ಅಂತಂದರೆ ಇವ್ನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನಂತ ನನ್ನ ಗಂಡ. ಅದಕ್ಕೆ ಇವಾಗ ಸಡನ್ನ ಮದುವೆ ಮಾಡ್ಕೊಂಬಿಟ್ರೆ ಏನು ಅನ್ಕೊಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಸುಮ್ಮನವ್ರೆ. ಮನೆ ಬೇರೆ ಹೊಸ್ದಾಗ ಮನೆ ಬೇರೆ ಕೊಟ್ಟವ್ರಂತೆ. ಅದಕ್ಕೆ ಒಂದಿನ ಕರ್ಕೊಂಡೋಯ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡ ಹೇಳ್ದ. ಆದ್ರೂ ಏನೇ ಆಗಲಿ ಹುಷಾರಾಗೆ ಒಂಚೂರು ಗಮನ ಇಟ್ಬಿಟ್ಟು ನೋಡ್ಕೊಳ್ಳೋದು ಕಲ್ತ್ಕಣಮಿ. ಯಾಕೆ ಬೇಕು? ಇದೇನೋ ಆಸ್ತಿ ನಿನ್ನ ಹೆಸರಿನಾಗಿರೋದಕ್ಕೆ ಸೊರೈತಮ್ಮ. ಇಲ್ಲ ಅಂದ್ಬಿಟ್ಟು ಇದ್ರೆ ಏನಾಗದು ಹೇಳು ಎಲ್ಲನೂ. ಅಲ್ಲ, ಅವನು 1 ದಿನಕ್ಕೂ ಕರ್ಕೊಂಡು ಹೋಗಿದ್ದಂಗೆ ಬರೀ ಬಂದ್ಬಿಟ್ಟು ನಿಮ್ಮ ಮನೆಗೇನೆ ಇರ್ತಾನೆ. 1 ದಿನ 2 ದಿನ ಅಲ್ಲಿ ಹೋಗಿ ಬರ್ತಾನೆ. ಇದು ಯಾವ ಸೀಮೆ ಇದು ಅಂತೀನಿ. ಒಂಚೂರು ವಿಚಾರಿಸ್ಕ. ಹ್ಞೂ ಕಣಕ್ಕ, ನನಗೂ ಒಂದೊಂದ್ಕಿತ ಹಂಗೆ ಅನಿಸ್ತದೆ. ಸರಿ ಬಿಡು, ನಾನು ಒಂದ್ಕಿತ ವಿಚಾರಿಸ್ಕೊಂತೀನಿ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಂಗೆ ಇರೋಕ್ಕಾಯ್ತದ ಅವನು ಒಂದಲ್ಲ ಒಂದಿನ ಕರ್ಕೊಂಡು ಹೋಗ್ಬೇಕಲ್ಲ. ಕರ್ಕೊಂಡೋಯ್ತಾನೆ, ಮಾಡ್ತೀನಿ ಬಿಡು ನಾನು. ಸರಿ, ಮತ್ತೆ ಇವಾಗ ಬೇಗ ರೆಡಿಯಾಗಿ ಹೋಗು. ನಿನ್ನ ಗಂಡಂಗೆ ಅದನ್ನು ಮುದ್ದೆಗಿದ್ದೆ ಮಾಡಿಕಿ ನೋಡಿ, ಬಿರ್ನ ರೆಡಿಯಾಗಿ ಒಂದು ಟೇಮ್ ಆಯಿತು. ಇದ್ರ ಬಗ್ಗೆ ಎಲ್ಲ ಕುಂತ್ಕೊಂಡು ಯೋಚನೆ ಮಾಡು ಒಂದಿನ. ಸರಿ ಕಣಕ್ಕ ಬಿಡು, ನೀನು ನಾನು ಒಳ್ಳೇದಕ್ಕೆ ಅಲ್ವಾ ಹೇಳಿದ್ದು. ಸರ್ ಮಾಡ್ಕೊತೀನಿ.